Hi, hello, namaste friends. Welcome to the KPSC ಕಾರ್ನರ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪಿ ಡಿ ಒ ಹಾಗೆಯೇ ಈ ವಿ ಎ ಎಕ್ಸಾಮ್ಸಿಗೆ ಮತ್ತೆ KPSC ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತ ಬಹಳ ಮುಖ್ಯವಾಗಿರುವಂತ ಒಂದು ಕಾನ್ಸೆಪ್ಟ್ ಅನ್ನ ಕಲಿತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ಕಾಮನ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಜನರಲ್ ಪೇಪರ್ ಅನ್ನ ಕೊಡ್ತಾರೆ, ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ಬಿಟ್ಟು. ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ಕೆ ಆಗಿರಬಹುದು, ಸಾಮಾನ್ಯ ಜ್ಞಾನದ ಜೊತೆಗೆ ಸಮಾಜ ವಿಜ್ಞಾನ ಆಗಿರ್ಬೋದು, ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನಗಳ ಬಗ್ಗೆ, ಹಾಗೇನೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗೆ ಸಂಬಂಧಪಟ್ಟಂಗೆ ಸಮಿತಿಗಳ ಬಗ್ಗೆ. ಸೊ ಈ ತರ ಸುಮಾರು ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವು ನಮ್ಮ ಈ ಚಾನೆಲ್ನ ಮೇಲೆ ಪ್ರತಿನಿತ್ಯನೂ ಕೂಡ ಈ ಪಿ ಡಿ ಒ ವಿ ಎಗೆ KPSCಗೆ ಸಂಬಂಧಪಟ್ಟಂತಹ ಹಲವು ಒಂದು ವಿಷಯಗಳನ್ನ ನಾವು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ನೀವು ತಿಳಿಸ್ಬೋದು. ಹಾಗಾದ್ರೆ ಇವತ್ತು ನಾನು ತಿಳಿಸೋಕೆ ಹೊರಟಿರುವಂತ ವಿಷಯ ಬಂದು ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಈ ಟಾಪಿಕ್. ಇದ್ರ ಮೇಲೆ ಕಡ್ಡಾಯವಾಗಿ ನಿಮ್ಗೆ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಗ್ರಂಥಿಗಳ ಬಗ್ಗೆ, ಗ್ರಂಥಿಗಳ ಕಾರ್ಯಗಳ ಬಗ್ಗೆ, ಗ್ರಂಥಿಗಳ ಸ್ರವಿಕೆಯಿಂದ ಏನೆಲ್ಲ ಕಾಯಿಲೆಗಳು ಉಂಟಾಗುತ್ತೆ, ಹೀಗೆ ಬಹಳಷ್ಟು ವಿಚಾರಗಳನ್ನ ನಾವಿವತ್ತು ಅಧ್ಯಯನ ಮಾಡೋಣ. ಸೊ ಗ್ರಂಥಿಗಳು ಅಂತಕ್ಕಂಥದ್ದು ಏನಿದೆ ಅಂದ್ರೆ ನಮ್ಮ ದೇಹದಲ್ಲಿ ಬಹಳ ವಿಶೇಷವಾದಂತಹ ಅಂಗಗಳು ಅಂತ ಕರಿತಾ ಇದೀವಿ. ಯಾಕೆ ಇವು ಬಹಳ ವಿಶೇಷವಾದಂತ ಸ್ಥಾನವನ್ನ ಕೊಟ್ಟಿದೀವಿ ಅಂತಂದ್ರೆ ನಮ್ಮಲ್ಲೇನು ಹಾರ್ಮೋನ್ಗಳು ಅಂತ ಕರಿತೀವಿ, ಈ ಎಂಜೈಮ್ಸ್ ಅಂತ ಹೇಳಿ ಕರಿತೀವಿ. ಎಂಜೈಮ್ಸ್ ಅಂತಂದ್ರೆ ಕಿಣ್ವಗಳು ಅಂತ ಹೇಳ್ತೀವಿ. ಹಾರ್ಮೋನ್ಗಳಾಗಿರ್ಬಹುದು ಅಥವಾ ಕಿಣ್ವಗಳು, ಆಮೇಲೆ ಬೇರೆ ಬೇರೆ ರಾಸಾಯನಿಕಗಳನ್ನ ಸ್ರವಿಸ್ತಕ್ಕಂತಹ ಒಂದು ಅಂಗಗಳು ಅಂತಂದ್ರೆ ಅವನ್ನ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಸೊ ಈ ತರ ವಿವಿಧ ಶಾರೀರಿಕ ಪ್ರಕ್ರಿಯೆಗಳು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅನೇಕ ಪ್ರಕ್ರಿಯೆಗಳನ್ನ ಗ್ರಂಥಿಗಳು ಏನ್ ಮಾಡುತ್ತೆ ಅಂದ್ರೆ ನಿಯಂತ್ರಣವನ್ನ ತೆಗೆದುಕೊಳ್ಳುತ್ತೆ. ಬರೀ ನಿಯಂತ್ರಣ ಅಷ್ಟೇ ಅಲ್ಲ, ಹೋಮಿಯೋಸ್ಟಾಟಿಸಿಸ್ ಅನ್ನೋ ಕೂಡ ನಿರ್ವಹಣೆ ಮಾಡೋದ್ರಲ್ಲಿ ಅವುಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ಕೆಲವೊಂದು ಹಾರ್ಮೋನ್ಗಳ ಚೇಂಜಸ್ ಆಗಿರಬಹುದು ಅಥವಾ ಕಿಣ್ವಗಳ ಉತ್ಪಾದನೆ ಆಗಿರಬಹುದು, ಇವೆಲ್ಲವುಗಳ ಒಂದು ನಿರ್ವಹಣೆಯನ್ನ ಗ್ರಂಥಿಗಳು ಮಾಡ್ತಾ ಹೋಗುತ್ತೆ. ಸೊ ಗ್ರಂಥಿಗಳು ಅಂತಂದ್ರೆ ಬರೀ ಒಂದೇ ಅಥವಾ ಎರಡೇ ಗ್ರಂಥಿಗಳು ಅಂತ ನಾವು ಹೇಳಿಕ್ ಆಗಲ್ಲ. ಸೊ ಹಾಗೇನೆ ವಿಡಿಯೋದ ಕೊನೆಯಲ್ಲಿ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡುವಂತ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡಿ. ನೋಡಿ, ನಾವು ಗ್ರಂಥಿಗಳ ವಿಧಗಳು, ಆ ದೇಹದಲ್ಲಿರ್ತಕ್ಕಂಥ ವಿವಿಧ ಗ್ರಂಥಿಗಳ ಬಗ್ಗೆ ಆಗಿರ್ಬೋದು, ಅವುಗಳಿಗೆ ನಾವು ನಮ್ಮ ದೇಹ ಕೊಟ್ಟಿರುವಂತ ಸ್ಥಾನಗಳಾಗಿರ್ಬೋದು, ಹಾಗೆ ಆ ಎಲ್ಲಾ ಗ್ರಂಥಿಗಳು ಕೂಡ ಏನೆಲ್ಲಾ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ, ಸೊ ಗ್ರಂಥಿಗಳಿಗೆ ಸಂಬಂಧಪಟ್ಟಂತ ರೋಗಗಳು, ಇವೆಲ್ಲವುಗಳ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಗ್ರಂಥಿಗಳ ವಿಧಗಳ ಬಗ್ಗೆ, ಅವುಗಳಿಗೆ ಏನ್ ಕೆಲಸ ಮಾಡುತ್ತೆ, ಜೊತೆಗೆ ಅವುಗಳಿಂದ ಆಗ್ತಕ್ಕಂತ ರೋಗಗಳ ಬಗ್ಗೆನೂ ಕೂಡ ಸಾಕಷ್ಟು ಸರಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನೋಡಿ, ಮೊದಲನೇದಾಗಿ ನಾವು ಗ್ರಂಥಿಗಳಲ್ಲಿ 2 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಮೊದಲನೇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅಂತಸ್ರಾವಕ ಗ್ರಂಥಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಏನು ಅಂತಸ್ರಾವಕ ಗ್ರಂಥಿಗಳು ಅಂತಂದ್ರೆ, ಹಾರ್ಮೋನ್ಗಳನ್ನ ನೇರವಾಗಿ ನಮ್ಮ ರಕ್ತ ಪ್ರವಾಹಕ್ಕೆ ಸ್ರವಿಸ್ತಕ್ಕಂತ ಗ್ರಂಥಿಗಳನ್ನ ನಾವು ಅಂತಸ್ರಾವಕ ಗ್ರಂಥಿಗಳು ಅಂತ ಕರಿತಾ ಇದ್ವಿ. ನೀವೆಲ್ಲರೂ ಈ ಪಿಕ್ಚರ್ ನೋಡ್ತಾ ಇರ್ಬೋದು. ನೋಡಿ, ಎಂಡೋಕ್ರೈನ್ ಸಿಸ್ಟಮ್ ಹೇಗಿದೆ ನಮ್ಮಲ್ಲಿ ಅಂತಂದ್ರೆ, ಸೊ ಇಲ್ಲಿ ನಮ್ಮ ಮೆದುಳಿನ ಭಾಗ ಅಂತ ನಾವು ಕರಿತೀವಿ, ಥಲಾಮಸ್ ಅಂತ ಏನ್ ಕರಿತೀವಿ, ಇಲ್ಲಿ ಈ ಭಾಗವನ್ನ ನಾವು ಹೈಪೋಥಲಾಮಸ್ ಅಂತೇಳಿ ಕರಿತೀವಿ. ಸೊ ಇದು ನಮ್ಮ ಒಂದು ಮೆದುಳಿನ ಒಂದು ಚಕ್ರವನ್ನ ನಿಯಂತ್ರಣ ಮಾಡ್ತಕ್ಕಂಥ ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಪಿಟ್ಯುಟರಿ ಗ್ರಂಥಿ ಅಂತೇಳಿ ಕರಿತೀವಿ. ಇವೆಲ್ಲವೂ ಕೂಡ ಅಂತಸ್ರಾವಕ ಗ್ರಂಥಿಗಳು. ಅರ್ಥ ಆಯ್ತಾ? ಹಾಗೆ ಪೆನಲ್ ಗ್ಲ್ಯಾಂಡ್ ಕೂಡ ಇದೆ. ಮತ್ತೆ ಇಲ್ಲಿ ನಮ್ಮ ಒಂದು ಒಳಗಡೆ ಅನ್ನನಾಳ ಅಂತ ಏನ್ ಹೇಳ್ತಾ ಇದೀವಿ ನೋಡಿ, ನಮ್ಮ ಒಳಗಿನ ಸಿಸ್ಟಮ್ ನಲ್ಲಿ ನಡೆಸ್ತಕ್ಕಂತ ಕೆಲಸ ಇವೆಲ್ಲ. ಥೈಮಸ್ ಆಗಿರಬಹುದು. ಆಮೇಲೆ ಈ ಗಂಟ್ಲು ಭಾಗದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಥೈರಾಯ್ಡ್ ಗ್ರಂಥಿ ಇದೆ.
ಸೊ ಈ ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಇವೆಲ್ಲವೂ ಕೂಡ ಅಂತಸ್ರಾವಕ ಗ್ರಂಥಿಗಳು. ಓಕೆ, ಇವೇನ್ ಮಾಡುತ್ತೆ, ನಮ್ಮಲ್ಲಿ ಆಗ್ತಕ್ಕಂತಹ ಹಾರ್ಮೋನ್ಗಳ ಬದಲಾವಣೆ ಆಗಿರ್ಬೋದು, ಹಾರ್ಮೋನ್ಗಳನ್ನ ರಕ್ತ ಪ್ರವಾಹಕ್ಕೆ ಸ್ರವಿಸ್ತಕ್ಕಂತಹ ಕೆಲಸವನ್ನ ಇವು ಮಾಡ್ತಾ ಹೋಗುತ್ತೆ. ಹಾಗೆ ಇನ್ನ ನಾವು ಕೆಳಗಡೆ ಬಂದಾಗ ಇಲ್ಲಿ ನೀವು ನೋಡಬಹುದು ನಮ್ದೊಂದು ಜಠರ ವ್ಯವಸ್ಥೆ ಇದೆ ಹೊಟ್ಟೆಯಲ್ಲಿ, ನಿಮಗದು ಗೊತ್ತಿದೆ ಅಲ್ವಾ. ಸೊ ನೋಡಿ, ಇಲ್ಲೇನಪ್ಪ ಅಂದ್ರೆ ಪ್ಯಾನಕ್ರೀಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಗ್ರಂಥಿ. ಹಾಗೆ ಈ ಕಿಡ್ನಿ ಅಂತ ಏನ್ ಹೇಳ್ತೀವಿ, ಈ ಕಿಡ್ನಿಯಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಕೂಡ ನಾವಿಲ್ಲಿ ಕಾಣಬಹುದು. ಸೊ ಇನ್ನ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಂದು ಟೈಮ್ ನಲ್ಲಿ ಕೂಡ ಲೇಡೀಸ್ ಅಲ್ಲಿ ಏನಿರುತ್ತೆ, ಪ್ಲಾಸೆಂಟಾ ಅಂತಕ್ಕಂಥ ಒಂದು ಗ್ರಂಥಿ, ಹಾಗೆ ಓವರಿ ಅಂತಕ್ಕಂಥ ಒಂದು ಗ್ರಂಥಿ, ಅದು ಫಿಮೇಲ್ ಅಲ್ಲಿ ಕಂಡುಬರುವಂತಹ ಗ್ರಂಥಿ ಈ ಭಾಗದಲ್ಲಿ ಕಂಡುಬರುತ್ತೆ. ಇನ್ನ ಮೇಲಲ್ಲಿ ಅಂದ್ರೆ ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ಗ್ರಂಥಿ ಅಂದ್ರೆ ಟೆಸ್ಟಿಕಲ್ ಗ್ರಂಥಿ ಅಂತೇಳಿ ನಾವು ಕರಿತಾ ಇದೀವಿ. ಸೊ ಇದು ಏನು ಓವರ್ ಆಲ್ ಸಿಸ್ಟಮ್ ಇದೆ, ಇದು ಸಂಪೂರ್ಣವಾಗಿ ನಾವು ಹೇಳ್ತೀವಿ ಎಂಡೋಕ್ರೈನ್ ಸಿಸ್ಟಮ್ ಅಂತೇಳಿ ನಾವ್ ಇದನ್ನ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಇವೆಲ್ಲ ಒಂದು ಗ್ರಂಥಿಗಳ ಬಗ್ಗೆ. ಹಾಗಾಗಿ ಪ್ರತಿಯೊಂದು ಗ್ರಂಥಿ ಏನೆಲ್ಲ ಕೆಲಸವನ್ನ ಮಾಡುತ್ತೆ, ಸೊ ಆ ಗ್ರಂಥಿಗಳಿಂದ ಬರ್ತಕ್ಕಂತಹ ರೋಗಗಳ ಬಗ್ಗೆನೂ ಕೂಡ ನಾವೀಗ ತಿಳಿಯೋಣ. ನೋಡಿ, ಹಾರ್ಮೋನ್ಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಎಡೆಲೋಸ್ಕೆಂಟ್ ಅಂತ ಬಂದಾಗ ಮಕ್ಕಳಲ್ಲಿ ಹಾರ್ಮೋನ್ಗಳು ಬದಲಾವಣೆ ಆಗ್ತಾ ಹೋಗುತ್ತೆ, ಕೆಲವೊಂದು ಗ್ರಂಥಿಗಳ ಸ್ರವಿಕೆ ಕೂಡ ಉಂಟಾಗುತ್ತೆ, ನಿಮಗದು ಗೊತ್ತಿದೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದಾದ್ಯಂತ ಸಂಚಾರ ಮಾಡ್ತಾ ಇರತ್ತೆ. ನಮ್ಮಲ್ಲಿ ಏನೇ ಒಂದು ಚಿಕ್ಕ ಬದಲಾವಣೆ ಆದ್ರೂ ಕೂಡ ಅದಕ್ಕೆ ಪ್ರಮುಖ ಕಾರಣಗಳು ಅಂತಂದ್ರೆ ಗ್ರಂಥಿಗಳು. ಸೊ ಹಾರ್ಮೋನ್ಗಳ ಒಂದು ಸ್ರವಿಸಲ್ಪಡುವಿಕೆ ಕ್ರಿಯೆ ಅಲ್ಲಿಂದ ಅಂತ ನಾವು ಹೇಳ್ತೀವಿ. ಸೊ ನಿರ್ದಿಷ್ಟ ಅಂಗಾಂಗಗಳು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಂಗಾಂಶಗಳನ್ನ ಅವು ಗುರಿಯಾಗಿ ಇಟ್ಕೊಂಡಿರುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಈ ಪಿಟ್ಯುಟರಿ ಗ್ರಂಥಿ ನಾನು ಆಗ್ಲೇ ತೋರಿಸ್ದೆ ನಿಮ್ಗೆ. ಹಾಗೆ ಈ ಥೈರಾಯ್ಡ್ ಗ್ರಂಥಿ ಆಗಿರಬಹುದು, ಮೂತ್ರಜನಕಾಂಗದಲ್ಲಿ ಬರ್ತಕ್ಕಂತಹ ಗ್ರಂಥಿಗಳಾಗಿರಬಹುದು, ಮೇದೋಜೀರಕ ಗ್ರಂಥಿಗಳು. ಸೊ ಇವನ್ನ ನಾವು ಅಂತಸ್ರಾವಕ ಗ್ರಂಥಿಗಳು ಅಂತ ಕರಿತಾ ಇದ್ವಿ. ಸೊ ನಮ್ಮ ದೇಹದ ಅಂಗಗಳಲ್ಲಿ, ಸೊ ನಮ್ಮ ದೇಹದ ಅಂಗಾಂಶಗಳನ್ನ ಗುರಿಯಾಗಿ ಇಟ್ಕೊಂಡು ದೇಹದಾದ್ಯಂತ ಒಂದು ಸಂಚಾರ ಮಾಡ್ತಕ್ಕಂತ ಒಂದು ಕೆಲಸವನ್ನ ಇವು ಮಾಡ್ತಾ ಇರ್ತವೆ. ನೆಕ್ಸ್ಟ್ ಎರಡನೇ ಒಂದು ಟೈಪ್ ಯಾವುದು ಅಂದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಏನ್ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ, ಇವುಗಳು ನಾಳಗಳ ಮೂಲಕ ವಸ್ತುಗಳನ್ನ ಸ್ರವಿಸ್ತಾ ಹೋಗುತ್ತೆ. ಸೊ ನಮ್ಮ ನಾಳಗಳು ದೇಹದಲ್ಲಿನ ನಿರ್ದಿಷ್ಟ ಸ್ಥಳಗಳಿಗೆ ಸ್ರವಿಸುವಿಕೆಯನ್ನ ಸಾಗಿಸ್ತವೆ. ಇದು ಪ್ರಮುಖವಾದಂತ ಕೆಲಸ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ನಮ್ಮ ಒಂದು ಮೇಲ್ಗಡೆ ಅಂದ್ರೆ ನಮ್ಮ ಚರ್ಮ ಏನಿದೆ, ಸೊ ಈ ಚರ್ಮದ ಮೇಲೆ ನಮಗೆ ಕಾಣಿಸುತ್ತೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತೇಳಿ ಕರಿತಾ ಇದೀವಿ. ಇವು ಹೊರಗಡೆ ಸ್ರವಿಕೆ ಬಿಡ್ತಕ್ಕಂತಹ ಒಂದು ಗ್ರಂಥಿಗಳು. ಸೊ ನೋಡಿ, ಬೆವರು ಗ್ರಂಥಿಗಳಿದೆ, ಹಾಗೆ ಬಾಯಲ್ಲಿ ಲಾಲಾರಸ ಗ್ರಂಥಿಗಳಾಗಿರ್ಬೋದು, ಮತ್ತೆ ಸಸ್ತನಿ ಗ್ರಂಥಿಗಳಾಗಿರಬಹುದು. ಇವನ್ನೆಲ್ಲವನ್ನ ನಾವು ಎಕ್ಸೋಕ್ರೈನ್ ಗ್ರಂಥಿಗಳು ಅಂತೇಳಿ ಕರಿತಾ ಇದ್ದೀವಿ. ಅಂದ್ರೆ ಇದು ಬಾಹ್ಯವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ನಿಮ್ಗೆ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಕಣ್ಣಿದೆ, ಈ ಕಣ್ಣಿನಿಂದ ನೀರ್ ಬರುತ್ತೆ. ಸೊ ಕಣ್ಣೀರು ಅಂತ ಹೇಳ್ತೀವಿ. ಈ ಕಣ್ಣೀರ್ ಏನ್ ಬರುತ್ತೆ, ಇದು ಕೂಡ ಒಂದು ಗ್ರಂಥಿಯಿಂದ ಸ್ರವಿಸಲ್ಪಟ್ಟು ಅದು ಆಚೆ ಬರುವಂತದ್ದು. ಹಾಗೆ ನಮ್ಮ ಮೌತ್ ಅಲ್ಲಿ ಇರ್ತಕ್ಕಂಥ ಲಾಲಾರಸ ಗ್ರಂಥಿ ಅಂತ ಏನಿದೆ, ಆ ಲಾಲಾರಸ ಗ್ರಂಥಿಯ ಮೂಲಕ ಈ ಸಾಲಿವಾ ಅಂತಕ್ಕಂಥ ಒಂದು ಅಂಶ ಉತ್ಪತ್ತಿ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್, ನಮ್ಮ ಚರ್ಮ ಏನಿದೆ, ಈ ಚರ್ಮದ ಮೂಲಕ ಏನಾಗುತ್ತೆ ಅಂತಂದ್ರೆ ಬೆವರು ಹೊರಗಡೆ ಬರುತ್ತೆ. ಇದನ್ನ ನಾವು ಸೀಬಮ್ ಅಥವಾ ಸ್ವೆಟ್ ಅಂತ ಹೇಳಿ ಕರಿತೀವಿ. ಇವನ್ನ ಬೆವರು ಗ್ರಂಥಿಗಳು ಅಂತ ಕರಿತೀವಿ. ಇನ್ನ ಸಸ್ತನಿ ಗ್ರಂಥಿಗಳು ಅಂತ ಕರಿತೀವಿ ನಾವು. ಸೊ ಇದು ಏನಪ್ಪಾ ಅಂತಂದ್ರೆ, ನಾವು ಬ್ರೆಸ್ಟ್, ನಮ್ಮ ಎದೆ ಭಾಗ ನಿಮ್ಗೆ ಗೊತ್ತಿರ್ಬೋದು, ಅದರಿಂದ ಮಿಲ್ಕ್ ಪ್ರಾಡಕ್ಟ್ ಆಗುತ್ತೆ. ಇದು ಒಂದು ಸ್ರವಿಸುವಿಕೆಯಿಂದ ಆಗ್ತಕ್ಕಂತ ಕೆಲಸ. ಹಾಗೆ ನಮ್ಮ ಲೀವರ್, ಸೊ ಹಾಗೆ ಸ್ಟೊಮ್ಯಾಕ್ ಇಂದ ಎಂಜೈಮ್ಸ್, ಕಿಣ್ವಗಳು ಕೆಲಸವನ್ನ ಮಾಡ್ತಿರ್ತವೆ. ಆಮೇಲೆ ಪ್ಯಾನ್ಕ್ರೀಸ್ ಇಂದ ಜ್ಯೂಸಸ್ ಬರುತ್ತೆ. ಆಮೇಲೆ ಇಂಟೆನ್ಸ್ಟೇನ್ಸಸ್ ಇಂದ ಮ್ಯೂಕ್ಯೂಸ್. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಬಾಹ್ಯ ರೂಪದಲ್ಲಿ ಕಾಣ್ತಕ್ಕಂತಹ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತೇಳಿ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಯಾವುದು ಅಂತಸ್ರಾವಕ ಯಾವುದು, ಹಾಗೆ ಎಕ್ಸೋಕ್ರೈನ್ ಗ್ರಂಥಿಗಳು ಯಾವುದು ಅನ್ನೋದು ಗೊತ್ತಿರ್ಬೇಕು. ಸೊ ಗೊತ್ತಿದ್ದಾಗ ನಿಮ್ಗೆ ಬೇಗನೆ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ. ಎಸ್, ನಾವೀಗ ಎರಡು ಡಿಫ್ರೆನ್ಸ್ ಅನ್ನ ನೋಡ್ಕೊಂಡ್ವಿ, ಜೊತೆಗೆ ಅವೆರಡರ ಅರ್ಥವನ್ನ ಕೂಡ ತಿಳ್ಕೊಂಡಿದ್ ಆಯ್ತು.
ನೆಕ್ಸ್ಟ್ ಇವಾಗ ನಾವು ಬರ್ತಕ್ಕಂತ ಪಾಯಿಂಟ್ ಏನು ಅಂದ್ರೆ ಎವ್ರಿ ಒಂದು ಗ್ಲ್ಯಾಂಡ್ ಏನಿದೆ, ಸೊ ಪ್ರತಿ ಒಂದು ಗ್ರಂಥಿಗೆ ಸಂಬಂಧಪಟ್ಟಂತೆ ಅವುಗಳ ಕೆಲಸ, ಅವುಗಳು ಕಂಡುಬರುವಂತಹ ಅಂಗ, ಸೊ ಇವನ್ನ ನಾವು ನೋಡ್ತಾ ಹೋಗೋಣ. ಸರಿನಾ? ಇಲ್ಲ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಈ ಏನ್ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಮನುಷ್ಯನ ಮೆದುಳಿನ ಭಾಗ. ಈ ಮೆದುಳು ಇಲ್ಲಿದೆ, ಸಂಶೋಧನೆ ಆಗಿದೆ, ಅದಕ್ಕೋಸ್ಕರ ಅದಲ್ಲಿದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಸೊ ಈ ಮೆದುಳಿನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಗ್ರಂಥಿ ಯಾವುದು ಅಂದ್ರೆ ಅದು ಪಿಟ್ಯುಟರಿ ಗ್ರಂಥಿ. ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ಪಿಟ್ಯುಟರಿ ಗ್ರಂಥಿ. ಸೊ ಇದೇನಿದೆ, ಹೈಪೋಥಲಾಮಸ್ ಮತ್ತೆ ಈ ಹೊರಗಿನ ಮೇಲ್ಕವಚ ಏನಿದೆ ಇದನ್ನ ನಾವು ಬ್ರೈನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದರ ಒಂದು ಸ್ಥಳ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಮೆದುಳಿದೆ ನೋಡಿ, ಈ ಮೆದುಳಿನ ಕೆಳಗೆ ಅಂದ್ರೆ ಮೆದುಳಿನ ಬುಡದಲ್ಲಿ ಕಂಡು ಬರ್ತಕ್ಕಂತ ಗ್ರಂಥಿನೇ ಪಿಟ್ಯುಟರಿ ಗ್ರಂಥಿ ಅಂತ ಕರಿತೀವಿ. ಎಲ್ಲಾ ವ್ಯಕ್ತಿಗಳಲ್ಲೂ ಇದು ಕಂಡು ಬರುವಂತಹ ಒಂದು ಗ್ರಂಥಿ. ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆ ಇದು? ಏನ್ ಮಾಡುತ್ತೆ ನೋಡಿ, ಮೆದುಳು ಅಂದ ತಕ್ಷಣ ನಮಗೊಂದ್ ಸಣ್ಣ ಏನೇ ಪ್ರಾಬ್ಲಮ್ ಆದ್ರೂ ಅಥವಾ ಎಡವಿದ್ರು ಅಥವಾ ಏನೇ ಆದ್ರೂ ಕೂಡ ತಕ್ಷಣ ಹೋಗಿ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡುತ್ತೆ. ಹೆಂಗ್ ಗೊತ್ತಾಗುತ್ತೆ ನಮ್ಮ ಮೆದುಳಿಗೆ, ಓ ನನ್ ಕಾಲ್ ನೋವಾಯ್ತು, ನನ್ ಕೈ ನೋವಾಯ್ತು ಅಂತ ಬೇಗ ಗೊತ್ತಾಗ್ಬಿಡುತ್ತೆ ನಮ್ಗೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಒಂದಕ್ಕೊಂದು ಕಲೆಕ್ಷನ್ಸ್ ಇರುತ್ತೆ, ಮತ್ತೆ ಏನೇ ಕೆಲಸ ಆದ್ರೂ ಕೂಡ ತಕ್ಷಣ ಮೆದುಳಿಗೆ ಹೋಗಿ ವಿಷಯ ತಲುಪಿಡುತ್ತೆ. ಸೊ ಹೆಂಗಾಗುತ್ತೆ ಈ ಪಿಟ್ಯುಟರಿ ಗ್ರಂಥಿಯ ಕೆಲಸ ಅಂತಂದ್ರೆ, ಬೆಳವಣಿಗೆ ಆಗಿರಬಹುದು, ಚಯಾಪಚಯ ಕ್ರಿಯೆ. ಚಯಾಪಚಯ ಅಂತಂದ್ರೆ ನಾವು ಊಟ ಮಾಡಿರೋದು ಡೈಜೆಷನ್ ಆಗುವಂಥದ್ದು, ಮತ್ತೊಂದು ಇವಕ್ಕೆಲ್ಲ ಸಂಬಂಧಪಟ್ಟಂತ ಕ್ರಿಯೆಗಳೇ ಚಯಾಪಚಯ ಕ್ರಿಯೆ ಅಂತ ಕರಿತೀವಿ. ಸೊ ಈ ಚಯಾಪಚಯ ಮತ್ತೆ ಇತರ ಅಂತಸ್ರಾವಕ ಗ್ರಂಥಿಗಳನ್ನ ನಿಯಂತ್ರಣ ಮಾಡ್ತಕ್ಕಂತ ಹಾರ್ಮೋನ್ಗಳನ್ನ ಸ್ರವಿಸುವಂತ ಕೆಲಸವನ್ನ ಯಾವ್ದು ಮಾಡುತ್ತೆ? ಪಿಟ್ಯುಟರಿ ಗ್ರಂಥಿ ಮಾಡುತ್ತೆ. ಅರ್ಥ ಆಯ್ತಾ? ನಾಳೆ ಎಕ್ಸಾಮ್ ಅಲ್ಲಿ ಬಂತು ಅಂದ್ರೆ ಇದನ್ನ ನೀವೇನ್ ಮಾಡ್ಬಾರ್ದು, ಮರಿಬಾರ್ದು. ನೆಕ್ಸ್ಟ್ ಬರುವಂತದ್ದು ತುಂಬಾ ಹೆಸರುವಾಸಿಯಾಗಿರುವಂತ ಒಂದು ಗ್ರಂಥಿ. ಯಾಕಂದ್ರೆ ಈಗಿನ ಆಲ್ಮೋಸ್ಟ್ ಜನರೇಷನ್ ಗಳಲ್ಲಿ ಕಂಡು ಬರುವಂತಹ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಥೈರಾಯ್ಡ್ ಗ್ರಂಥಿ ಇದೆ. ಸೊ ಈ ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಗಂಟಲಿನ ಭಾಗ. ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಥೈರಾಯ್ಡ್ ಒಂದು ಕಾರ್ಟಿಲೇಜ್ ಅಂತೇಳಿ ನಾವು ಕರಿತಾ ಇದೀವಿ ಈ ಭಾಗವನ್ನ. ಸೊ ನೋಡಿ, ಈ ಸಿಸ್ಟಮ್ ಇರುತ್ತೆ ನಮ್ಮ ಗಂಟಲಿನೊಳಗೆ, ಇಲ್ಲಿಂದ ಮಾತುಗಳು ಉಕ್ಕಿ ಬರುತ್ತೆ. ಸೊ ಇದೊಂದು ಏನಪ್ಪಾ ಅಂತಂದ್ರೆ ನಾಳ ಇದ್ದಂಗೆ. ನಾವು ಊಟ ಮಾಡುವಂತ ಆಹಾರ ಆಗಿರ್ಬೋದು, ಕುಡಿಯುವಂತ ನೀರಾಗಿರ್ಬಹುದು, ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ಈ ಗಂಟಲಿನ ಮೂಲಕ ನಮ್ಮ ದೇಹವನ್ನ ಸೇರ್ಕೊಳ್ಳುವಂಥದ್ದು. ಸೊ ಈ ಒಂದು ಅಂಗದಲ್ಲಿ ಕಂಡು ಬರ್ತಕ್ಕಂಥದ್ದನ್ನೇ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕತ್ತಿನ ಮುಂಭಾಗ, ಅಥವಾ ಈ ಆಡಮ್ ಅಂತಕ್ಕಂತ ಒಂದು ಅಂಗ ಬರುತ್ತೆ. ಸೊ ಅದ್ರ ಕೆಳಗಡೆ ಕಂಡು ಬರ್ತಕ್ಕಂಥದ್ದೇ ಥೈರಾಯ್ಡ್ ಗ್ಲ್ಯಾಂಡ್ ಅಂತೇಳಿ ನಾವು ಕರಿತಾ ಇದೀವಿ. ಇಲ್ಲಿ ಗುರ್ತಿಸಿದೀವಿ ನೋಡಿ, ಇದು ಥೈರಾಯ್ಡ್ ಗ್ಲ್ಯಾಂಡ್. ಹಾಗಾದ್ರೆ ಇದೇನ್ ಕೆಲಸ ಮಾಡುತ್ತೆ? ಇದು ಮುಖ್ಯವಾಗಿ ನಮ್ಮ ಒಂದು ಚಯಾಪಚಯ, ನಿಮ್ಗೆ ಗೊತ್ತಿದೆ, ಆಹಾರ ಜೀರ್ಣ ಆಗೋದು, ಆಹಾರ ಒಳಗಡೆ ಕಳಿಸೋದು, ಪ್ರತಿಯೊಂದು ವಸ್ತುವನ್ನ ನಾವು ಬಾಯಿಯ ಮೂಲಕ ಗಂಟಲಿನ ಮೂಲಕ ಏನ್ ಮಾಡುತ್ತೆ, ನಮ್ಮ ದೇಹವನ್ನ ಸೇರ್ಕೊಳ್ಳುತ್ತೆ. ಚಯಾಪಚಯ ಕ್ರಿಯೆ, ಬೆಳವಣಿಗೆ, ಹಾಗೆ ನಮ್ಮ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥ ಥೈರಾಯ್ಡ್ ಹಾರ್ಮೋನುಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಗ್ರಂಥಿ ಅಂದ್ರೆ ಅದನ್ನೇ ನಾವು ಥೈರಾಯ್ಡ್ ಗ್ರಂಥಿ ಅಂತೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಇವೆಲ್ಲಿ ಕಂಡು ಬರುತ್ತೆ ನೋಡಿ, ಈ ಥೈರಾಯ್ಡ್ ಗ್ರಂಥಿಯ ಹಿಂದೆ ಇಲ್ಲಿ ಏನು ನಾವು ಹೇಳಿದ್ವಿ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ಬಿಟ್ಟು, ಈ ಥೈರಾಯ್ಡ್ ನ ಕೆಳಗಡೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಬರುತ್ತೆ. ನಾವ್ ಈ ರೀತಿ ಮುಖ ಮಾಡಿದಾಗ ನಿಮ್ಗೆ ಇಲ್ಲಿದೆ ಅಂತ ಅನ್ಕೋಬೇಕಷ್ಟೇ, ಯಾಕಂದ್ರೆ ನಮ್ ದೇಹ ನಾವೇ ನೋಡ್ಕೊಳಕ್ ಆಗಲ್ಲ, ಅಂತಸ್ರಾವಿಕ ಗ್ರಂಥಿಗಳವೆಲ್ಲವೂ ಕೂಡ. ಸೊ ಹಂಗಾಗಿ ಅಲ್ಲಿದೆ ಅಂತ ನಾವು ಅನ್ಕೊಳ್ಳೋದು ಸತ್ಯನೂ ಕೂಡ ಹೌದು. ಸೊ ಇದು ಏನ್ ಮಾಡುತ್ತೆ ಹಾಗಾದ್ರೆ ಕೆಲಸ? ಇದು ಯಾಕೆ ಬೇಕು ನಮಗೆ ಗ್ರಂಥಿ? ಅವಶ್ಯಕತೆ ಏನಿದೆ ಅಂತ ಅಂದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಕ್ಯಾಲ್ಸಿಯಂ ಮಟ್ಟ, ಕ್ಯಾಲ್ಸಿಯಂ ತುಂಬಾ ಅವಶ್ಯಕವಾಗಿ ನಮ್ಮ ದೇಹಕ್ಕೆ ಬೇಕಾಗತ್ತೆ. ಸೊ ಅದರ ಉತ್ಪನ್ನಗಳು, ಯಾವ್ಯಾವ ಉತ್ಪನ್ನಗಳ ಮೂಲಕ ನಮಗೆ ಕ್ಯಾಲ್ಸಿಯಂ ಸಿಗುತ್ತೋ ಅದನ್ನೆಲ್ಲವನ್ನ ನಾವು ತಗೊಳ್ತೀವಿ. ಸೊ ಇಂತಹ ಕ್ಯಾಲ್ಸಿಯಂ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಇದು. ದೇಹಕ್ಕೆ ಹೆಂಗೆ ಅಂತಂದ್ರೆ ಎಲ್ಲಾನು ಕೂಡ ಸಮತೋಲನವಾಗಿರ್ಬೇಕು. ಒಂದು ಹೆಚ್ಚಾಗಂಗಿಲ್ಲ, ಒಂದು ಜಾಸ್ತಿ ಆಗಂಗಿಲ್ಲ, ಒಂದು ಕಡಿಮೆ ಆಗಂಗಿಲ್ಲ. ಯಾಕಂದ್ರೆ ನಮ್ ದೇಹ ಅದನ್ನ
ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಆ ಸಂದರ್ಭದಲ್ಲಿ ಈ ಗ್ರಂಥಿಗಳು ಏನ್ ಮಾಡುತ್ತೆ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಪೂರೈಕೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತವೆ. ಹಾರ್ಮೋನ್ಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಈ ಪ್ಯಾರಾಥೈರಾಯ್ಡ್ ನ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಮಟ್ಟವನ್ನ ನಿಯಂತ್ರಣ ಮಾಡುವಂಥದ್ದು. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನ ಮೂತ್ರಜನಕಾಂಗದ ಗ್ರಂಥಿಗಳು ತುಂಬಾ ಇಂಪಾರ್ಟೆಂಟ್ ಗ್ರಂಥಿಗಳಿವು. ಯಾಕೆ ಅಂತಾನೂ ಕೂಡ ನಾವೀಗ ಹೇಳೋಣ. ಇವುಗಳನ್ನ ನಾವು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕೂಡ ಕರಿತಾ ಇದ್ವಿ. ನೋಡಿ ಇಲ್ಲಿದೆ. ಸೊ ಇವು ಹುರುಳಿ ಬೀಜಾಕಾರದಲ್ಲಿ ಮೂತ್ರಜನಕಾಂಗಗಳು ಕಂಡು ಬರುತ್ತಲ್ವಾ. ಸೊ ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಗಳು ಕಂಡು ಬರುತ್ತೆ. ಈ ಕಡೆ ಕೆಳಗಡೆ ಕಂಡು ಬರೋದು ಏನಪ್ಪಾ ಅಂದ್ರೆ ಕಿಡ್ನಿ ಅಂತ ಹೇಳಿ ಕರಿತೀವಲ್ಲ, ಕಿಡ್ನಿ. ಸೊ ಇವುಗಳ ಸ್ಥಳ ಮೂತ್ರಪಿಂಡಗಳ ಮೇಲೇನೆ ಕಂಡು ಬರುವಂತದ್ದು. ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆ ಇದು ಈ ಗ್ರಂಥಿಗಳು ಅಂತಂದ್ರೆ ಒತ್ತಡದ ಪ್ರತಿಕ್ರಿಯೆ, ಹಾಗೆ ನಮ್ಮಲ್ಲಿರ್ತಕ್ಕಂಥ ರಕ್ತದ ಒತ್ತಡ ಆಗಿರಬಹುದು, ಚಯಾಪಚಯವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಾಗಿರಬಹುದು, ಹಾಗೆ ಈ ಅಡ್ರಿನಾಲಿನ್ ಅಂತಕ್ಕಂಥ ಹಾರ್ಮೋನುಗಳು ಮತ್ತೆ ಕಾರ್ಟಿಸೋಲ್ ಅಂತಕ್ಕಂಥ ಹಾರ್ಮೋನುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡ್ತಾ ಇದೆ, ಅಡ್ರಿನಲ್ ಗ್ಲ್ಯಾಂಡ್ಸ್ ಗಳು ಮಾಡ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಸೊ ಒತ್ತಡದ ಪ್ರತಿಕ್ರಿಯೆ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೋಷನ್ ಬರ್ಬೇಕು, ಸೊ ಈ ತರ ಏನಾದ್ರು ನಮ್ಗೆ ಒತ್ತಡದ ಪರಿಸ್ಥಿತಿ ಬಂದಾಗ, ಸೊ ಅಂತ ಸಂದರ್ಭದಲ್ಲಿ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಣ ಮಾಡುವಂತದ್ದಾಗಿರ್ಬೋದು, ಸೊ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡೋದಾಗಿರಬಹುದು. ಸೊ ಇಂಥವನ್ನೆಲ್ಲ ನಿಯಂತ್ರಣ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಗಳು ಮಾಡ್ತದೆ. ಓಕೆನಾ? ಸೊ ನೋಡಿ ಇಲ್ಲಿ ನೀವು ನೋಡಬಹುದು ಏನಿದೆ ಅಂತಂದ್ರೆ ನಮ್ಮಲ್ಲಿ ಆಗ್ತಕ್ಕಂತಹ ಒಂದು ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಗಳು ಎಲ್ಲೆಲ್ಲಿ ಹೇಗೆ ಕಂಡು ಬರುತ್ತೆ, ಜೊತೆಗೆ ಅದರ ವರ್ಕ್ ಹೇಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ನಿಮ್ಗೆ ಇಲ್ಲಿ ಕೊಟ್ಟಿದೀವಿ, ಒಂದು ಪಿಕ್ಚರ್ ಕೊಟ್ಟಿದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇದೋಜೀರಕ ಗ್ರಂಥಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಒಂದು ಹೊಟ್ಟೆ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಗ್ರಂಥಿ. ಸೊ ಹೆಂಗಿದೆ ಅದು, ಏನಿದೆ, ಅದರ ಕೆಲಸ ಏನು ಅನ್ನೋದನ್ನ ನೋಡೋಣ. ಹೊಟ್ಟೆಯ ಹಿಂಭಾಗದಲ್ಲಿ ಕಂಡು ಬರ್ತಕ್ಕಂಥ ಗ್ರಂಥಿಯನ್ನ ನಾವು ಮೇದೋಜೀರಕ ಗ್ರಂಥಿ ಅಂತ ಕರಿತಾ ಇದೀವಿ. ಸೊ ಇದ್ರ ಪ್ರಮುಖ ಕೆಲಸ ಏನಪ್ಪಾ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಬಹಳ ಇದು ಈ ಗ್ರಂಥಿ ಸ್ರವಿಕೆ ಆಗ್ಲೇಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದ್ರ ಜೊತೆಗೆ ಇನ್ಸುಲಿನ್ ಮತ್ತೆ ಗ್ಲೂಕಗನ್ ಇದನ್ನು ಕೂಡ ಸ್ರವಿಕೆ ಮಾಡ್ತಕ್ಕಂಥ ಕೆಲಸವನ್ನ ಈ ಮೇದೋಜೀರಕ ಗ್ರಂಥಿ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಬೇಕಾಗಿರ್ತಕ್ಕಂತಹ ಜೀರ್ಣಕಾರಿ ಕಿಣ್ವಗಳು ಎಂಜೈಮ್ಸ್ ಅಂತ ಏನ್ ಕರಿತೀವಿ, ನಮ್ಮಲ್ಲಿ ನಾವು ತಿಂದ ಆಹಾರ ಏನಾಗ್ಬೇಕು, ಜೀರ್ಣ ಆಗ್ಬೇಕು. ಸೊ ಜೀರ್ಣ ಆಗ್ಲಿಕ್ಕೆ ಈ ಕಿಣ್ವಗಳ ಉತ್ಪಾದನೆ ಬೇಕಾಗತ್ತೆ. ಸೊ ಈ ಉತ್ಪಾದನೆ ಮಾಡ್ತಕ್ಕಂಥ ಗ್ರಂಥಿ ಯಾವುದು ಅಂತಂದ್ರೆ ಅದನ್ನ ನಾವು ಮೇದೋಜೀರಕ ಗ್ರಂಥಿ ಅಂತೇಳಿ ಕರಿತಾ ಇದ್ದೀವಿ. ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮನುಷ್ಯನ ದೇಹದಲ್ಲಿ ಇಲ್ಲಿ ಏನ್ ಕಂಡು ಬರ್ತಾ ಇದೆ ಇದನ್ನೇ ನಾವು ಮೇದೋಜೀರಕ ಗ್ರಂಥಿ ಅಂತೇಳಿ ಕರೆದ್ವಿ. ಓಕೆ. ಸೊ ಇದ್ರ ಮೂಲಕ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಹೊಟ್ಟೆಲಿ ಇರ್ತಕ್ಕಂಥ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಾಗಿರ್ಬಹುದು, ಜೊತೆಗೆ ಈ ಇನ್ಸುಲಿನ್ ಮತ್ತೆ ಗ್ಲೂಕಗನ್ ಅನ್ನ ಈ ಒಂದು ಅಂಶಗಳನ್ನು ಕೂಡ ಇದು ಸ್ರವಿಕೆ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಈ ಒಂದು ಇನ್ಸುಲಿನ್ ಅವಶ್ಯಕತೆ, ಗ್ಲೂಕಗನ್ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಬಿಡುವಂತ ಕೆಲಸವನ್ನ ಈ ಮೇದೋಜೀರಕ ಗ್ರಂಥಿ ಮಾಡ್ತದೆ. ಓಕೆ. ನೆಕ್ಸ್ಟ್ ಈಗ ಪೀನಲ್ ಗ್ರಂಥಿಗಳು ಅಂತ ಬರುತ್ತೆ. ಇದು ಪೀನಲ್ ಗ್ರಂಥಿ ನಾನು ನಿಮ್ಗೆ ಆವಾಗ್ಲೇ ತೋರಿಸ್ಕೊಟ್ಟೆ. ಸೊ ಮೆದುಳಿನ ಕೇಂದ್ರ ಭಾಗ ಅಂದ್ರೆ ಮೆದುಳಿನ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ ಇದು. ಇದನ್ನೇ ನಾವು ಪೀನಲ್ ಗ್ರಂಥಿ ಅಂತೇಳಿ ಕರಿತೀವಿ. ಸೊ ಇದೇನ್ ಕೆಲಸ ಮಾಡುತ್ತೆ ನೋಡಿ, ಇಲ್ಲಿ ಏನಿದೆ ಇದಕ್ಕೆ ಸೆಂಟರ್ ಪಾಟ್ ಅಲ್ವಾ. ಸೊ ಇದನ್ನೇ ನಾವು ಪೀನಲ್ ಗ್ಲ್ಯಾಂಡ್ ಅಂತ ಕರೆದ್ವಿ. ಇಲ್ಲಿ ಥಲಾಮಸ್ ಇದೆ, ಮತ್ತೆ ಇದ್ರ ಕೆಳಗಡೆ ಹೈಪೋಥಲಾಮಸ್. ಮೆದುಳಿನ 3 ಭಾಗಗಳು ನಿಮಗೆ ಗೊತ್ತಿದೆ, ಸೆರಿಬ್ರೆಲಮ್, ಥಲಾಮಸ್, ಹೈಪೋಥಲಾಮಸ್ ಅಂತೇಳಿ ನಾವು ಕರಿತಾ ಇದೀವಿ. ಇದ್ರಲ್ಲಿ ನಾವು ಪೀನಲ್ ಗ್ಲ್ಯಾಂಡ್ ಬಗ್ಗೆ ತಿಳಿತಾ ಇದೀವಿ. ಸೊ ಹಾಗಾದ್ರೆ ಪೀನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ನಾವು ಮಲ್ಕೊಂಡಿರ್ತೀವಿ, ಮಲ್ಕೊಳ್ಳೋದು ಮತ್ತೆ ಎಚ್ಚರ ಆಗೋದು ಇದು ಹೆಂಗೆ ಅಂತ ನಮ್ ರೂಟೀನ್ ಅಂತ ಹೇಳಿ ಹೇಳ್ತೀವಿ. ನಮ್ ಮೆದುಳಿಗೆ ಗೊತ್ತಿರುತ್ತೆ ಯಾವಾಗ ಮಲ್ಕೋಬೇಕು, ಯಾವಾಗ ಎಚ್ಚರ ಆಗ್ಬೇಕು, ಇವೆಲ್ಲ ಒಂಥರ ಚಕ್ರಗಳಿದ್ದ ರೀತಿಯಲ್ಲಿ. ಸೊ ಇಂತಹ ಒಂದು ಮಲ್ಕೊಳ್ಳೋದು ಮತ್ತೆ ಎದ್ದೇಳುವಂತಹ ಈ ಚಕ್ರಗಳನ್ನ ಅಥವಾ ಈ ಕೆಲ್ಸಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಯಾವ್ದು ಮಾಡುತ್ತೆ, ಪೀನಲ್ ಗ್ಲ್ಯಾಂಡ್ ಮಾಡುತ್ತೆ. ಇಲ್ಲಿ ಅರಿವಿರುತ್ತೆ ಅಲ್ವಾ. ಸೊ ಎಷ್ಟ್ ಗಂಟೆಗೆ ಮಲ್ಗಬೇಕು, ಎಷ್ಟ್ ಗಂಟೆಗೆ ಏಳ್ಬೇಕು, ಇಂತಹ ಒಂದು ಕೆಲಸವನ್ನ ನಿಯಂತ್ರಣ ಮಾಡುವಂತ ಗ್ರಂಥಿ ಅಂದ್ರೆ ಅದನ್ನ ನಾವು ಪೀನಲ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಹಾಗೆ ಮೆಲಟೋನಿನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೂಡ
ಈ ಒಂದು ಗ್ರಂಥಿನೇ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಇನ್ನೊಂದು ಬರ್ತಕ್ಕಂತ ಗ್ರಂಥಿ ಯಾವುದು ಅಂತಂದ್ರೆ ಥೈಮಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಾವೇನು ಈ ಒಂದು ಶ್ವಾಸಕೋಶಗಳಿದೆ ಅಥವಾ ಎದೆಯ ಮೂಳೆ ಅಂತ ಏನ್ ಕರಿತೀವಿ, ಇಲ್ಲಿ ನಮ್ಗೆ ಯಾವ ಗ್ರಂಥಿ ಕಂಡ್ಬರುತ್ತೆ? ಥೈಮಸ್ ಗ್ರಂಥಿ ಕಂಡ್ಬರುವಂತದ್ದು. ನಿಮ್ಗೆ ಈ ಪಿಕ್ಚರ್ ಅಲ್ಲಿ ನೋಡಬಹುದು. ಇಲ್ಲಿ ಏನಿದೆ ಅಂತಂದ್ರೆ ಲಂಗ್ಸ್ಗಳು. ಲಂಗ್ಸ್ ಅಂತಂದ್ರೆ ಶ್ವಾಸಕೋಶಗಳು. ಸೊ ಈ ಶ್ವಾಸಕೋಶಗಳ ನಡುವೆ ಕಂಡ್ಬರ್ತಕ್ಕಂಥದ್ದೇ ಥೈಮಸ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಇದೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, ಇವೆರಡು ಶ್ವಾಸ ಕೋಶಗಳಿದೆ, ಲಂಗ್ಸ್ ಅಂತೇಳಿ ಕರಿತಾ ಇದೀವಿ. ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಈಗ ನಮ್ಮ ಒಂದು ದೇಹಕ್ಕೆ ಅಥವಾ ನಮ್ಮ ಎದೆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ರಕ್ತವನ್ನ ಸ್ರವಿಸುವಂತ ಕೆಲಸ ಆಗಿರಬಹುದು, ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಕೊಡುವಂತದ್ದಾಗಿರ್ಬೋದು. ಇದೆಲ್ಲ ಕೆಲಸವನ್ನ ಯಾವ್ದು ಮಾಡುತ್ತೆ? ಥೈಮಸ್ ಗ್ರಂಥಿ ಅಂತೇಳಿ ನಾವಿದ್ನ ಕರಿತಾ ಇದೀವಿ. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಹೇಗೆ ಕೇಳ್ತಾರಪ್ಪ ಅಂತಂದ್ರೆ, ಪ್ರತಿರಕ್ಷಣಾ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂತಹ ಗ್ರಂಥಿ ಯಾವುದು ಅಂತ ಕೇಳ್ಬೋದು. ಅಥವಾ ನಮ್ಮ ಒಂದು ಅಂತಸ್ರಾವಕ ಗ್ರಂಥಿ ಅಂತೇಳಿ ಯಾವ ಗ್ರಂಥಿಯನ್ನ ಕರೆಯಲಾಗುತ್ತೆ ಅಂತ ಕೇಳಬಹುದು. ಅಥವಾ ಈ ಪಿಟ್ಯುಟರಿ ಗ್ರಂಥಿಯ ಕೆಲಸ ಅಂತಾನೂ ಕೂಡ ಕೇಳಬಹುದು. ಈ ತರ ನಿಮ್ಗೆ ಪ್ರಶ್ನೆಗಳು ಉದ್ಭವ ಆಗುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ನೀವು ಅಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೇ ಆದಲ್ಲಿ ಈಸಿಯಾಗಿ ಎಕ್ಸಾಮ್ಸ್ ಅಲ್ಲಿ ನೀವು ಅದನ್ನ ಟ್ಯಾಕಲ್ ಮಾಡ್ಬಿಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಗ್ರಂಥಿ ಅಂದ್ರೆ ಅದನ್ನ ಹೈಪೋಥಲಾಮಸ್ ಗ್ರಂಥಿ ಅಂತ ಕರಿತೀವಿ. ಇದು ಕೂಡ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೆದುಳಿನ ಬುಡದಲ್ಲಿ ಕಂಡ್ಬರ್ತಕ್ಕಂಥ ಒಂದು ಗ್ರಂಥಿಯ ಅಂಗ ಇದು. ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಬ್ಲೂ ಕಲರ್ ಅಲ್ಲಿ. ಸೊ ಇದನ್ನ ನಾವು ಹೈಪೋಥಲಾಮಸ್ ಅಂತೇಳಿ ಗುರುತಿಸಿದ್ವಿ. ಇದು ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಕೆಳಗಿರ್ತಕ್ಕಂಥ ಪಿಟ್ಯುಟರಿ ಗ್ರಂಥಿ, ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಪಿಟ್ಯುಟರಿ ಗ್ರಂಥಿ, ಇದು ಹೈಪೋಥಲಾಮಸ್ ಗ್ರಂಥಿ ಇದೆ. ಈ ಹೈಪೋಥಲಾಮಸ್ ಗ್ರಂಥಿ ಕೆಲಸ ಏನಪ್ಪಾ ಅಂದ್ರೆ ಪಿಟ್ಯುಟರಿ ಗ್ರಂಥಿಯನ್ನ ನಿಯಂತ್ರಣ ಮಾಡೋದು. ಯಾಕಂದ್ರೆ ಇದು ಹೆಚ್ಚು ಸ್ರವಿಸುವಿಕೆಯಿಂದ ಅನೇಕ ರೋಗಗಳು ಕೂಡ ಬರುತ್ತೆ. ಪಿಟ್ಯುಟರಿ ಗ್ರಂಥಿಯ ಸ್ರವಿಕೆಯಿಂದ ಬರ್ತಕ್ಕಂಥ ರೋಗಗಳು, ಸೊ ಇವೆಲ್ಲ ನಾವು ನೋಡ್ತೇವೆ. ಸೊ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಯಾವ್ದು ಮಾಡುತ್ತೆ? ಹೈಪೋಥಲಾಮಸ್ ಗ್ಲ್ಯಾಂಡ್ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇದು ಅಷ್ಟೇ ಕೆಲಸ ಮಾಡಲ್ಲ, ಜೊತೆಗೆ ನಮ್ಮ ದೇಹದ ಉಷ್ಣತೆ, ಆಮೇಲೆ ಹಸಿವು, ಬಾಯಾರಿಕೆ, ನಿದ್ರೆಯನ್ನ ಇದು ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಹೆಂಗ್ ಮಾಡುತ್ತೆ ಅಂತಂದ್ರೆ, ನಿಮಗೆ ನೋಡಿ, ಒಂದಿನ ಉಪವಾಸ ಇದ್ರೂ ಕೂಡ ನಮ್ಗೆ ಏನ್ ಅನ್ಸಲ್ಲ, ದೇವ್ರ ಹೆಸರು ಮೇಲೆ ಉಪವಾಸ ಇದ್ರೂ ಕೂಡ ನಮಗೆ ಫೀಲ್ ಏನಿರುತ್ತೆ, ಓ ದೇವ್ರೆ ನಮಗೆ ಹಸಿವಿಲ್ದಂಗ್ ಮಾಡಿರ್ತಾನೆ ಅಂತ ನಾವು ಫೀಲ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ಈ ರೀತಿ ಕಾರ್ಯಗಳು ನಡೀತಾ ಇರುತ್ತೆ ಅಲ್ವಾ? ಒಂದಿನ ನಾವು ಉಪವಾಸ ಇದ್ದಾಗ ಏನಾಗುತ್ತೆ, ಈ ಒಂದು ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಏನ್ ಇಷ್ಟು ದಿನ ಇಟ್ಟಿರುವಂತ ಸ್ಟೋರೇಜ್ ಏನಿದೆ ಅದರ ಒಂದು ಬಳಕೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇವುಗಳ ಬಗ್ಗೆ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಗ್ರಂಥಿ ಅಂದ್ರೆ ಅದನ್ನೇ ನಾವು ಹೈಪೋಥಲಾಮಸ್ ಗ್ರಂಥಿ ಅಂತೇಳಿ ಕರಿತಾ ಇದೀವಿ. ಸರಿನಾ? ನೆಕ್ಸ್ಟ್ ಲಾಲಾರಸ ಗ್ರಂಥಿಗಳು. ಇವು ಬಹಳ ಇಂಪಾರ್ಟೆಂಟು, ನಮ್ ದೇಹಕ್ಕೆ ಬಹಳ ಒಂದು ಒಳ್ಳೆಯ ಗ್ರಂಥಿ ಅಂತಾನೂ ಕೂಡ ಕರಿತೀವಿ. ಯಾಕೆ ಅಂತ ನಾವೀಗ ತಿಳಿಯೋಣ. ಯಾಕಂದ್ರೆ ಇದು ಬಾಯಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಗ್ರಂಥಿಗಳು. ಸೊ ಯಾಕಂದ್ರೆ ನಮ್ಮ ಆಹಾರದ ಜೀರ್ಣಕ್ರಿಯೆಯನ್ನ ನಯಗೊಳಿಸ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡ್ಲಿಕ್ಕೆ ಲಾಲಾರಸವನ್ನ ಸ್ರವಿಸ್ತಾ ಹೋಗುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ರಸ ಏನಿರುತ್ತೆ ನಮ್ಮ ಬಾಯಲ್ಲಿ ಬಂದಿರೋಂಥ ರಸ, ಅದನ್ನ ನಾವು ಉಗುಳ್ಬಾರ್ದು. ಆಕ್ಚುಲಿ ಅದನ್ನ ನಾವು ನುಂಗೋದ್ರಿಂದ ಏನಾಗುತ್ತೆ, ಅದ್ರಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಿಣ್ವಗಳಾಗಿರಬಹುದು, ಒಳ್ಳೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೆ ಪೋಷಕಾಂಶಗಳು ಅನ್ನೋದಕ್ಕಿಂತ ಬ್ಯಾಕ್ಟೀರಿಯಾಗಳು ಅಂತ ಏನ್ ಕರಿತೀವಿ ಅದು ನಮ್ಗೆ ಸಿಗುತ್ತೆ. ಸೊ ಲಾಲಾರಸ ಅಂತಾನು ಕೂಡ ಅದನ್ನ ನಾವು ಕರಿಬಹುದು, ಲಾಲಾರಸ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆವರು ಗ್ರಂಥಿಗಳು. ಬೆವರು ಗ್ರಂಥಿಗಳು ಅಂದ್ರೆ ನಮ್ ಕಣ್ಣಿಗೆ ಕಾಣಿಸುತ್ತೆ. ಇದು ದೇಹದ ಉಷ್ಣತೆಯನ್ನ ನಿಯಂತ್ರಣ ಮಾಡೋದು, ತ್ಯಾಜ್ಯ ಉತ್ಪನ್ನಗಳನ್ನ ಹೊರ ಹಾಕ್ಲಿಕ್ಕೆ ಬೆವರು ಇಲ್ಲಿ ಉತ್ಪಾದನೆ ಆಗ್ತಾ ಹೋಗುತ್ತೆ. ಅಂತದನ್ನೇ ನಾವು ಬೆವರು ಗ್ರಂಥಿಗಳು ಅಂತ ಕರಿತಾ ಇದೀವಿ. ಇದು ಚರ್ಮದ ಒಂದು ಮೇಲ್ಗಡೆ ಕಂಡು ಬರ್ತಕ್ಕಂಥ ಗ್ರಂಥಿ. ಹೌದಾ? ಹೆಂಗೆ ಅಂತಂದ್ರೆ, ನೀವು ನೋಡಿ, ನಮ್ಮ ದೇಹದ ಉಷ್ಣತೆ ನಿಯಂತ್ರಣ ಆಗೋದಕ್ಕೆ ಏನಾಗುತ್ತೀವಿ, ಎಕ್ಸೆಸ್ ಆಗಿರ್ತಕ್ಕಂಥ ಒಂದು ಉಷ್ಣಾಂಶವನ್ನ ಅಥವಾ ನಮ್ ದೇಹಕ್ಕೆ ಬೇಡವಾಗಿರ್ತಕ್ಕಂಥ ಒಂದು ಬೆವರನ್ನ ಏನ್ ಮಾಡ್ತೀವಿ, ನಾವೇನು ಮಾಡಲ್ಲ, ನಾವು ಸುಮ್ನೆ ಕೂತಿರ್ತೀವಿ, ಜಸ್ಟ್ ಒಂದ್ ರೌಂಡ್ ಹೋಗ್ ಬಂದ್ರೆ ಸಾಕು, ನಮ್ ದೇಹಕ್ಕೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಆ ಬೆವರನ್ನ ಹೊರಗಡೆ ಹಾಕೋ ಪ್ರಯತ್ನವನ್ನ ಮಾಡುತ್ತೆ ಈ ಬೆವರು ಗ್ರಂಥಿ. ಅದನ್ನ ತ್ಯಾಜ್ಯ ಉತ್ಪನ್ನ ಅಂತೇಳಿ ನಾವು ಕರಿತೀವಿ, ಅವಶ್ಯಕತೆ ಇಲ್ಲದೆ ಇರೋದು. ನೆಕ್ಸ್ಟ್
ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ. ಗ್ರಂಥಿಗಳ ಬಗ್ಗೆ ಇಷ್ಟೆಲ್ಲ ಸಹಾಯ ಆಗತ್ತೆ. ನಮ್ಮ ದೇಹ ಸಿಸ್ಟಮು ನಡೀತಾ ಇದೆ. ಚಯಾಪಚಯ ಬೆಳವಣಿಗೆಗೆ, ಆಮೇಲೆ ನಿದ್ರೆ, ಎಚ್ಚರಗೊಳ್ಳುವಂಥದ್ದು, ದೇಹದ ಉಷ್ಣತೆಯನ್ನ ಕಂಟ್ರೋಲ್ ಮಾಡುವಂಥದ್ದು, ರಕ್ತದೊತ್ತಡವನ್ನ ಕಂಟ್ರೋಲ್ ಮಾಡುವಂಥದ್ದು, ಇವೆಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಂಥಿಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡ್ವಿ. ಆದರೆ ಈ ಗ್ರಂಥಿಗಳಿಗೆ ಸಂಬಂಧಪಟ್ಟಂತ ರೋಗಗಳು ಕೂಡ ಬರುತ್ತೆ ಮನುಷ್ಯನಿಗೆ. ಸೊ ಯಾವೆಲ್ಲ ರೋಗಗಳು ಬರುತ್ತೆ ಹಾಗಾದ್ರೆ ನೋಡೋಣ. ಫಸ್ಟ್ ಫಾರ್ಮೋಸ್ಟ್ ಯಾವ್ದಪ್ಪ ಅಂತಂದ್ರೆ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಹೇಳ್ತೀವಿ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಇದು ಹೇಗ್ ಬರುತ್ತೆ? ಬಹಳಷ್ಟು ಜನಕ್ಕೆ ಗೊತ್ತಿದೆ, ಸಕ್ಕರೆ ಜಾಸ್ತಿ ತಿನ್ಬಿಟ್ರೆ ಸಕ್ಕರೆ ರೋಗ ಬಂದ್ಬಿಡುತ್ತೆ ಅಂತ ನಾವ್ ಹೇಳ್ತೀವಿ. ಹಾಗಲ್ಲ. ಅದು ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇನ್ಸುಲಿನ್ ಏನಿರುತ್ತೆ, ಈ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾದಂತ ಸಂದರ್ಭದಲ್ಲಿ ಆ ಇನ್ಸುಲಿನ್ ಪ್ರತಿರೋಧದಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆಯೇ ಮಧುಮೇಹ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಅಧಿಕ ಒಂದು ರಕ್ತದ ಸಕ್ಕರೆ ಮಟ್ಟ ಆಗಿರಬಹುದು. ಈ ಅಧಿಕ ರಕ್ತದ ಸಕ್ಕರೆ ಮಟ್ಟದಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಕೂಡ ಹಾಳಾಗ್ತಾ ಹೋಗುತ್ತೆ. ಸೊ ಹಂಗಾಗಿ ಈ ಗ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತ ರೋಗ, ನಾವ್ ಅವಾಗ್ಲೇ ಹೇಳಿದ್ವಿ, ಒಂದು ಇನ್ಸುಲಿನ್ ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಂಥಿ ತನ್ನ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದಂತ ಸಂದರ್ಭದಲ್ಲಿ, ಸರಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ಸ್ಟೋರ್ ಮಾಡಿರುವಂತ ಆಹಾರವನ್ನ ಕರೆಕ್ಟ್ ಆಗಿ ಬಳಸದೇ ಇರುವಂತ ಸಂದರ್ಭದಲ್ಲಿ ಈ ಮಧುಮೇಹ ರೋಗ ಬರುತ್ತೆ ಅಲ್ವಾ. ಸೊ ಬಹಳ ಸಕ್ಕರೆ ತಿನ್ನೋದ್ರಿಂದ, ಆದ್ರೆ ಅದ್ರಲ್ಲೆಲ್ಲ ಏನಾಗಿರುತ್ತೆ ಅಂತಂದ್ರೆ ಕೆಲವೊಂದು ಅಂಶಗಳು ಕೂಡಿರುತ್ತೆ. ಅದರಿಂದನೂ ಕೂಡ ನಮ್ಮ ದೇಹಕ್ಕೆ ಇನ್ಸುಲಿನ್ ಮುಖಾಂತರ ಏನಾಗ್ತದೆ ಅಂತಂದ್ರೆ ಹೋಗ್ತಾ ಇರುತ್ತೆ. ಓಕೆ. ಸೊ ಹಾಗಾಗಿ ಈ ಮಧುಮೇಹ ಮೊದಲನೇ ರೋಗ ನೆನ್ಪಿಟ್ಕೊಳ್ಳಿ. ಈ ಗ್ಲ್ಯಾಂಡ್ಸ್ ಇಂದ ಫಸ್ಟ್ ರೋಗ ಯಾವ್ದಪ್ಪ ಅಂತಂದ್ರೆ ಮಧುಮೇಹ ಬರ್ತದೆ. ಅದಾದ್ಮೇಲೆ ಎರಡನೇ ರೋಗ ಯಾವುದು ಅಂತಂದ್ರೆ ಬಹಳ ಜನಕ್ಕೆ ಚಿರಪರಿಚಿತ ಅಂತ ಅನ್ಕೊಳ್ತೀನಿ, ಥೈರಾಯ್ಡ್ ಅಸ್ವಸ್ಥತೆಗಳು ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಅತಿಯಾದ ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪಾದನೆಯಿಂದ ಏನಾಗುತ್ತೆ, ಹೈಪರ್ ಥೈರಾಯ್ಡಿಸಮ್ ಕೂಡ ಉಂಟಾಗುತ್ತೆ. ಸೊ ಈಗ ಥೈರಾಯ್ಡ್ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಮ್ಮ ದೇಹಕ್ಕೆ ಸ್ರವಿಕೆ ಆಗೋದ್ರ ಮೂಲಕ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಹಾರ್ಮೋನ್ಗಳು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ, ಥೈರಾಯ್ಡ್ ಹಾರ್ಮೋನ್ಗಳು ಅಂತ ಅನ್ನೋ ಸಂದರ್ಭದಲ್ಲಿ ಅದು ಎಕ್ಸಸ್ ಆಗಿ ಏನಾಗುತ್ತೆ ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಬರುತ್ತೆ. ಅದು ನಿಮಗೆ ಲಕ್ಷಣಗಳು ಆಲ್ಮೋಸ್ಟ್ ಎಲ್ಲ ಅನುಭವ ಇದೆ ಅಂತ ಅನ್ಕೊಂಡಿದೀನಿ ನಾನು. ನಮ್ಮಲ್ಲಿ ತೂಕ ಬದಲಾವಣೆ ಆಗ್ತಾ ಹೋಗುತ್ತೆ, ಆಮೇಲೆ ಹೆಚ್ಚು ಕೆಲಸ ಮಾಡೋದಕ್ಕಾಗಲ್ಲ, ನಾವು ಯಾವಾಗ್ಲೂ ಕೂಡ ಏನಾಗಿರ್ತೀವಿ ಅಂದ್ರೆ ಮೂಡ್ ಆಫ್ ಅಂತ ಹೇಳ್ತೀವಿ ನೋಡ್ರಿ, ಆ ರೀತಿ ಬಿಹೇವ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಸಮಸ್ಯೆಗಳು ನಮ್ಗೆ ಕಂಡು ಬರುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಆದಷ್ಟು ಬೇಗ ಅದನ್ನ ತೋರಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದ ತೂಕ ಜಾಸ್ತಿ ಆದಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಮಧುಮೇಹ ಗ್ರಂಥಿಗಳು ಎತ್ಕೂತ್ಕೊಂಡ್ಬಿಡುತ್ತೆ. ಆಟೋಮೆಟಿಕ್ ಸಕ್ಕರೆ ಕಾಯಿಲೆ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಇವನ್ನೆಲ್ಲವನ್ನ ನಾವು ಕ್ರೋಢೀಕರಣ ಮಾಡ್ಕೋಬೇಕಾಗತ್ತೆ. ಸೊ ಅದು ಪ್ರೈಮರಿ ಸ್ಟೇಜ್ ಅಂತ ಏನ್ ಹೇಳ್ತೀವಿ, ರೋಗದ ಪ್ರೈಮರಿ ಸ್ಟೇಜ್ ನಲ್ಲೇ ನಾವ್ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದ್ರ ಮೂಲಕ ನಾವ್ ಅದನ್ನ ಕಂಟ್ರೋಲ್ ಮಾಡ್ಬೋದು. ಓಕೆ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ? ಸಾಕಷ್ಟು ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪಾದನೆ ಮೂಲಕ ಈ ರೋಗ ಬರುವಂತದ್ದು. ಇನ್ನು ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ ಮೇಡಮ್ ಅಂದ್ರೆ, ಈ ಮೂತ್ರಜನಕಾಂಗ ನಾವೇನ್ ಹೇಳಿದ್ವಿ ಆಗ್ಲೇ, ಆ ಮೂತ್ರಜನಕಾಂಗದ ಗ್ರಂಥಿಗಳಿಂದ ಕಾರ್ಟಿಸೋಲ್ನ ಅತಿಯಾದ ಉತ್ಪಾದನೆಯಿಂದ ಉಂಟಾಗ್ತಕ್ಕಂತಹ ಒಂದು ಸಿಂಡ್ರೋಮ್ ಅಂತ ಹೇಳಿ ನಾವ್ ಇದನ್ನ ಕರಿತೀವಿ. ಈ ಸಿಂಡ್ರೋಮ್ ನ ಪ್ರಮುಖ ಲಕ್ಷಣ ಏನು ಅಂತಂದಾಗ ಆಟೋಮೆಟಿಕ್ ಆಗಿ ನಮ್ಮ ತೂಕ ಜಾಸ್ತಿ ಆಗುತ್ತೆ. ನೋಡಿ, ಯಾವುದೇ ಕಾಯಿಲೆ ಆಗಿರಬಹುದು, ಕೆಲವೊಂದು ತೂಕ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಕೆಲವೊಂದು ತೂಕ ಜಾಸ್ತಿ ಆಗ್ಬೋದು. ಇವೆರಡರ ನಡುವೆ ಏನಾಗ್ತಾ ಹೋಗುತ್ತೆ, ಕಾಯಿಲೆಗಳೆಲ್ಲವೂ ರೈಸ್ ಆಗ್ತಾ ಹೋಗುತ್ತೆ. ಸೊ ಅದ್ರಲ್ಲೂ ಕೂಡ ಈ ತರ ರೋಗಗಳು ಬಂದಾಗ ತೂಕ ಹೆಚ್ಚಾಗೋದು, ನಮ್ಮಲ್ಲಿ BP ಜಾಸ್ತಿ ಆಗೋದು, ಮತ್ತೆ ನಾವು ಏನ್ ಊಟ ಮಾಡಿರ್ತೀವಿ ಅದು ಸರಿಯಾಗಿ ಡೈಜೆಷನ್ ಆಗದೆ ಇರೋದು, ಆಮೇಲೆ ಅಸಿಡಿಟಿ ಪ್ರಾಬ್ಲಮ್ಗಳು ಉಂಟಾಗೋದು, ಇದರಿಂದ ಏನಾಗ್ತದೆ, ಮನುಷ್ಯ ಇಡೀ ದಿನ ಮೂಡ್ ಆಫ್ ಆಗಿ ಯಾವುದೇ ಕೆಲಸವನ್ನ ಮಾಡ್ಬೇಕು ಅನ್ನೋ ಚೈತನ್ಯ ಮನುಷ್ಯನಲ್ಲಿ ಬರೋದೇ ಇಲ್ಲ. ಸೊ ಈ ಸಿಂಡ್ರೋಮ್ ಇದ್ದಾಗ, ಸೊ ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಈ ರೀತಿ ಆಗುತ್ತೆ. ಅದು ಮೇದೋಜೀರಕ ಗ್ರಂಥಿ. ಸೊ ನಮ್ಮ ಒಂದು ಕಿಡ್ನಿ ಮತ್ತೆ ಮೂತ್ರಜನಕಾಂಗದ ಮೇಲೆ ಕಾಣಿಸ್ಕೊಳ್ತಕ್ಕಂತ ಗ್ರಂಥಿಗಳು ಅಂತ ನಾವ್ ಹೇಳಿದ್ವಿ. ಇವುಗಳ ಅತಿಯಾದ ಸ್ರವಿಕೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ಕಾರ್ಟಿಸೋಲ್ನ ಅಂತಕ್ಕಂತ ಒಂದು ಉತ್ಪಾದನೆ ಆಗುತ್ತೆ. ಈ ಒಂದು ಉತ್ಪಾದನೆಯಿಂದ ಏನಾಗುತ್ತೆ ಅಂದ್ರೆ ಈ ರೋಗಗಳು ನಮ್ಗೆ ಬರುತ್ತೆ. ಇಲ್ಲೆಲ್ಲ ಈ ಒಂದು ಕುತ್ತಿಗೆ ಮೇಲೆ ಹೆಚ್ಚಿನ ಮಾಂಸ ಬೆಳವಣಿಗೆ ಆಗುವಂಥದ್ದು, ಆಮೇಲೆ ಇಲ್ಲಿ ಒಂಥರ ರೆಡ್ ಚೀಕ್ಸ್ ಅಂತ ಹೇಳಿ ಹೇಳ್ತೀವಿ,
ಆ ತರ ಕಾಯಿಲೆ ಬಂತು ಅಂದ್ರೆ ಅದನ್ನ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ನೀವು ತಗೋಬಹುದು. ಇನ್ನ ಎಡಿಸನ್ ಕಾಯಿಲೆ ಅಂತ ಬರುತ್ತೆ, ಎಡಿಸನ್ಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂತ ಕಾಯಿಲೆನೇ ಇದು ಕೂಡ. ಮೂತ್ರಜನಕಾಂಗದ ಗ್ರಂಥಿಗಳಿಂದ ಕಾರ್ಟಿಸೋಲ್ ಮತ್ತೆ ಆಲ್ಡೋಸ್ಟೆರಾನ್ ಸಾಕಷ್ಟು ಉತ್ಪಾದನೆಯಿಂದ ಈ ಒಂದು ಕಾಯಿಲೆ ಉಂಟಾಗುವಂಥದ್ದು. ನಮ್ಮಲ್ಲಿ ಎಲ್ಲಾ ಗ್ರಂಥಿಗಳು ಇದೆ, ಎಲ್ಲಾ ಅಂಗಾಂಗಗಳು ಸರಿ ಇದ್ದಾಗ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಯಾಕೆ ಬರುತ್ತೆ ಅಂತಂದ್ರೆ ಒಂದು ಹಾರ್ಮೋನ್ಗಳ ಒಂದು ಏರುಪೇರು ಆಗ್ತಾ ಇರುತ್ತೆ, ಅಥವಾ ಈ ಗ್ರಂಥಿಗಳು ಹೆಚ್ಚು ಸ್ರವಿಸೋದಕ್ಕೆ ಶುರು ಮಾಡ್ಬಿಡ್ತವೆ, ಅಥವಾ ಗ್ರಂಥಿಗಳಿಂದ ಉತ್ಪಾದನೆ ಆದಂತ ಅಂಶಗಳು ಕೂಡ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆದಂತ ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳು ಬರುತ್ತೆ. ಮಧುಮೇಹನು ಕೂಡ ಹಂಗೆ ಅದೇ ರೂಪದಲ್ಲೇ ಬರುವಂತದ್ದು. ಸೊ ಹಂಗಾಗಿ ಈ ಅಡಿಸನ್ ಡಿಸೀಸಸ್ ಕೂಡ ಇದರಿಂದ, ಈ ಒಂದು ಮೂತ್ರಜನಕಾಂಗದ ಗ್ರಂಥಿಗಳಿಂದ ಬರ್ತಕ್ಕಂತಹ ಒಂದು ಕಾಯಿಲೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನಾದ್ರೂ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ಅಂತಂದ್ರೆ ಇದನ್ನ ನೀವು ಹೇಳ್ಬೇಕಾಗತ್ತೆ. ನೋಡಿ, ಈ ತರ ವ್ಯಕ್ತಿ ಏನಾಗ್ಬಿಡ್ತಾನೆ, ಕುಗ್ಗೋಗ್ಬಿಡ್ತಾನೆ. ಯಾವ ತರ ಅಂತಂದ್ರೆ ಅವನು ಈ ಕಡೆ ಪೌಷ್ಟಿಕವಾಗಿರಲ್ಲ, ಆಕ್ಚುಲಿ ತೂಕ ಹೆಚ್ಚಾಗೋದು ಈ ತರ ಏನ್ ಸಮಸ್ಯೆ ಇಲ್ಲಿ ಕಂಡು ಬರಲ್ಲ. ಇದೇನಂತ ಹೇಳ್ತೀವಿ, ಕುಪೋಷಣೆ ಅಂತ ಹೇಳಿ ಕರಿತೀವಿ. ನೋಡಿ, ಪೋಷಣೆ ಸರಿಯಾಗಿ ಆಗದೆ ಇರೋದು, ಆಮೇಲೆ ಆ ಒಂದು ಮೂತ್ರಜನಕಾಂಗದ ಮೇಲೆ ಪ್ರಾಬ್ಲಮ್ ಆಗಿರೋದ್ರಿಂದ ವ್ಯಕ್ತಿ ಸಂಪೂರ್ಣವಾಗಿ ಕುಗ್ಗೋಗ್ಬಿಡ್ತಾನೆ. ಇದನ್ನ ನಾವು ಎಡ್ರನಲ್ ಕ್ರೈಸಿಸ್ ಅಥವಾ ಡಿಸೀಸಸ್ ಅಂತ ಹೇಳಿ ಕೂಡ ನಾವ್ ಇದನ್ನ ಕರಿತೀವಿ. ಕಂಪ್ಲೀಟ್ ವೀಕ್ ಆಗ್ತಾನೆ, ವೇಟ್ ಲಾಸ್ ಆಗ್ತಾನೆ. ಓಕೆ, ಇದರ ರೋಗ ಲಕ್ಷಣ ಅಂತಂದಾಗ ನಾನು ಹೇಳಿದ್ನಲ್ಲ ನಿಮ್ಗೆ, ಫುಲ್ಲು ಸುಸ್ತಾಗೋದು, ಟಯರ್ಡ್ ಆಗೋದು, ಆಟೋಮೆಟಿಕ್ ತೂಕ ಇಳಿತಾ ಹೋಗುತ್ತೆ. ತೂಕ ಜಾಸ್ತಿ ಆದ್ರೂ ಒಂದ್ ಕಷ್ಟ, ತೂಕ ಇಳಿದ್ರೂ ಕಷ್ಟ. ಮನುಷ್ಯನ ದೇಹ ಹೆಂಗಪ್ಪ ಅಂತಂದ್ರೆ ಬಹಳ ಸೂಕ್ಷ್ಮ ಇವಾಗಿನ ಕಾಲದಲ್ಲಿ. ಕೂತ್ ತಿಂದ್ರು ಕಷ್ಟ, ಓಡಾಡಿದ್ರು ಕಷ್ಟ, ಹಂಗಾಗಿದೆ. ಸೊ ಎಲ್ಲವೂ ಕೂಡ ಏನಾಗಿರ್ಬೇಕು, ಲಿಮಿಟ್ ಅಲ್ಲಿ ಇರ್ಬೇಕು. ಎಲ್ಲಾ ಲಿಮಿಟ್ ಅಲ್ಲಿ ಇದ್ರೂ ಕೂಡ ಕೆಲವೊಂದ್ಸಲ ನಮ್ಮ ದೇಹದ ಒಳಗಡೆ ಆಗ್ತಕ್ಕಂಥ ಬದಲಾವಣೆಗಳು ನಮಗೆ ಗೊತ್ತಾಗೋದೇ ಇಲ್ಲ ಅಲ್ವಾ. ಸೊ ಗೊತ್ತಿಲ್ದಂಗೆ ಉಟ್ಕೊಳ್ತಕ್ಕಂಥ ಕಾಯಿಲೆಗಳು ಸುಮಾರಿದೆ ನಮ್ಮ ದೇಹದಲ್ಲಿ. ಅದಕ್ಕೋಸ್ಕರ ಅವಾಗವಾಗ ನಾವು ನಮ್ಮ ಕಂಪ್ಲೀಟ್ ಬಾಡಿ ಚೆಕಪ್ ಕೂಡ ಮಾಡಿಸ್ತಾ ಇರ್ಬೇಕು. ಅಲ್ಲಿ ಏನ್ ಕಡಿಮೆ ಇದೆ, ಏನ್ ಜಾಸ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನ ಮಾಡ್ಬೇಕು. ಎಸ್, ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರೇವ್ಸ್ ಕಾಯಿಲೆ ಅಂತ ಹೇಳ್ಬಿಟ್ಟು. ಏನಿದು ಹೀಗಿದೆ ಅಂತಂದ್ರೆ, ಇಲ್ಲಿ ನಿಮ್ಗೆ ಒಂದು ಪಿಕ್ಚರ್ ಕೊಟ್ಟಿದೀವಿ ನೋಡಿ. ಏನಾಗುತ್ತೆ ಅಂದ್ರೆ, ಈ ಗ್ರೇವ್ಸ್ ಡಿಸೀಸ್ ಅನ್ನೋದು ಏನಿದೆ ಅಂದ್ರೆ, ಇಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಹೈಪೋಥೈರಾಯ್ಡಿಸಮ್ ವಿಚ್ ಕಾಸಸ್ ದ ಫಾಲೋಯಿಂಗ್ ಸಿಂಪ್ಟಮ್ಸ್ ಅಂತ ಇದೆ. ಈ ಹೈಪೋಥೈರಾಯ್ಡಿಸಮ್ ಇರ್ತಕ್ಕಂತಹ ಒಂದು ಗ್ಲ್ಯಾಂಡ್ ಇಂದ ಅಥವಾ ಅದರ ಒಂದು ಸಮಸ್ಯೆಯಿಂದ ಬರ್ತಕ್ಕಂಥದ್ದೇ ಈ ಗ್ರೇವ್ಸ್ ಡಿಸೀಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ರ್ಯಾಪಿಡ್ ಹಾರ್ಟ್ ಬೀಟ್ ಅಂದ್ರೆ ಈ ಹಾರ್ಟ್ ಬೀಟ್ ನಲ್ಲಿ ಜಾಸ್ತಿಯಾಗಿ ಹಾರ್ಟ್ ಬೀಟ್ ಆಗುವಂಥದ್ದು, ಅದಲ್ದಂಗೆ ವೇಟ್ ಲಾಸ್ ಆಗುವಂಥದ್ದು, ಆಮೇಲೆ ಯಾವಾಗ್ಲೂ ಕೂಡ ನರ್ವಸ್ ಆಗಿ ಫೀಲ್ ಮಾಡೋದು, ಆಮೇಲೆ ಹೆಚ್ಚು ಡಯೇರಿಯಾ ಆಗೋದು, ಇವೆಲ್ಲವೂ ಕೂಡ ಈ ಗ್ರೇವ್ ಡಿಸೀಸಸ್ಗೆ ಒಂದು ಸಿಂಪ್ಟಮ್ಸ್ ಅಂತ ಹೇಳಿ ನಾವು ಕರಿತಾ ಇದೀವಿ. ನೋಡಿ, ಹೈಪರ್ ಥೈರಾಯ್ಡಿಸಮ್ ಅನ್ನ ಉಂಟು ಮಾಡ್ತಕ್ಕಂಥ ಸ್ವಯಂ ನಿರೋಧಕ ಅಸ್ವಸ್ಥತೆ ಅಂತ ಕರಿತಾ ಇದೀವಿ. ಹೃದಯ ಬಡಿತ ಜಾಸ್ತಿ ಆಗೋದು, ಉಬ್ಬುವಂತ ಕಣ್ಣುಗಳು, ತೂಕ ನಷ್ಟ ಆಗೋದು, ಇವೆಲ್ಲವೂ ಕೂಡ ಈ ಒಂದು ರೋಗದ ಲಕ್ಷಣಗಳು. ಇನ್ನು ಹಶಿಮೋಟೋ ಥೈರಾಯ್ಡಿಸಮ್ ಅಂತ ಹೇಳಿ ಕರಿತಾ ಇದೀವಿ. ಹಾಗಂದ್ರೆ ಏನು ಅಂತಂದ್ರೆ, ಈ ಒಂದು ಊದ್ಕೊಳ್ಳುವಂಥದ್ದು ನೀವು ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಕೆಲವೊಬ್ರಿಗೆ ಈ ಕಾಯಿಲೆ ನಮ್ ಕಣ್ಣಿಗೆ ಕಾಣಿಸ್ತದೆ. ಇಲ್ಲಿ ನಿಮಗೆ ಚಿತ್ರ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಈ ಭಾಗದಲ್ಲಿ ಉಂಟಾಗ್ತಕ್ಕಂತ ಒಂದು ಪ್ರಾಬ್ಲಮ್ ಅದು. ನಾರ್ಮಲ್ ಥೈರಾಯ್ಡ್ ಈ ರೀತಿ ಆಗಿರುತ್ತೆ. ಅದೇ ಇದು ಈ ಹಶಿಮೋಟೋ ಥೈರಾಯ್ಡಿಸಮ್ ಅಂತ ಬಂದಾಗ ಅದು ಉಬ್ಕೊಳ್ಳುತ್ತೆ. ನೋಡಿ, ಹೈಪೋಥೈರಾಯ್ಡಿಸಮ್ ಅನ್ನ ಉಂಟು ಮಾಡ್ತಕ್ಕಂಥ ಸ್ವಯಂ ನಿರೋಧಕ ಅಸ್ವಸ್ಥತೆ ಅಂದ್ರೆ, ಆ ಹೈಪೋಥೈರಾಯ್ಡಿಸಮ್ ಏನಿದೆ ಅದರ ಒಂದು ಸ್ರವಿಕೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಸ್ವಯಂ ನಿರೋಧಕವಾಗಿ ಅಸ್ವಸ್ಥತೆಗೆ ಒಳಪಡುತ್ತೆ. ಓಕೆ, ಈ ಥೈರಾಯ್ಡ್ ಗ್ರಂಥಿ ಕ್ರಮೇಣ ನಾಶ ಆಗ್ತಾ ಹೋಗುತ್ತೆ. ಇದ್ರ ಮೂಲಕ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಅದು ಯಾವುದೇ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಮಾಡದೇ ಇದ್ರೂ ಕೂಡ ಈ ಹೈಪೋಥೈರಾಯ್ಡಿಸಮ್ ಮೇಲಿರ್ತಕ್ಕಂಥ ಗ್ರಂಥಿ ಏನಿದೆ, ಥೈರಾಯ್ಡ್ ಗ್ರಂಥಿ ಏನಿದೆ, ಅದನ್ನ ಕ್ರಮೇಣವಾಗಿ ಏನ್ ಮಾಡುತ್ತೆ, ಇದು ನಾಶ ಮಾಡ್ತಾ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಆದಷ್ಟು ಬೇಗ ನಾವ್ ಅದನ್ನ ಏನ್ ಮಾಡ್ಬೇಕು, ಸ್ಕ್ಯಾನಿಂಗ್ ಮೂಲಕ ತೋರ್ಸ್ಕೊಳ್ಳುವಂತ ಪ್ರಯತ್ನ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಆಟೋಮೆಟಿಕ್ ಆಗಿ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಗ್ಲ್ಯಾಂಡ್ಸ್ ಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯನ್ನ ನಾವ್ ಈಗಾಗ್ಲೇ ತಿಳ್ಕೊಂಡ್ವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ನಾವ್ ಏನ್ ಮಾಡೋಣ ಅಂತ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತ ಸುಮಾರು ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಗಳಿದೆ. ಸೊ ಅದನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ಡಿಸ್ಕಷನ್ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಹೋಪ್ ಸೊ ನಿಮಗೆ ಈ ವಿಡಿಯೋ
ಇಷ್ಟ ಆಗಿದ್ರೆ ನೀವೇನ್ ಮಾಡಬೇಕು, ಲೈಕ್ ಮಾಡಬೇಕು. ಹಾಗೇನೆ ಈ ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ PDO, VAO ಈ ತರ ಬಹಳ ಪ್ರಮುಖವಾಗಿರ್ತಕ್ಕಂಥ KPSC ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನಾವು ಇದ್ರ ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಹಾಕಿರ್ತೀವಿ. ಟೆಲಿಗ್ರಾಮ್ ಅನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಪ್ರತಿಯೊಬ್ರು ಕೂಡ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಗ್ಲಾನ್ಸ್ಗೆ ಸಂಬಂಧಪಟ್ಟಂತ MCQs ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.